ಬನ್ನಿ ಫ್ರೆಂಡ್ಸ್, ತರಕಾರಿ ನೋಡೋಣ. ರೆಸಿಪಿಗೆ ಮುಂಚೆ ನೋಡಿ, ಹಾಗಲಕಾಯಿ ಅರ್ಧ ಕೆ ಜಿ ತೆಗೆದುಕೊಂಡಿದ್ದೀನಿ, 40 ರೂಪಾಯಿ. ಬೆಂಡೆಕಾಯಿ, ಎಳೆ ಬೆಂಡೆಕಾಯಿ, ಅದು ಕೂಡ 40 ರೂಪಾಯಿ. ಮನೆ ಹತ್ರ ಗಾಡಿ ಮೇಲೆ ಬರುತ್ತೆ. ಡೈಲಿ ಅಂದರೆ ದಿನ ಬಿಟ್ಟು ದಿನ ತರಕಾರಿ ಬರುತ್ತೆ. ನಾನು ಒಂದು 2-3 ದಿನಕ್ಕೆ ಆಗುವಷ್ಟು ತರಕಾರಿ ತೊಗೊಂಬಿಡ್ತೀನಿ ಫ್ರೆಂಡ್ಸ್. ಯಾಕಂತಂದರೆ ಡೈಲಿ ಬರೋದಿಲ್ಲ. ಅದಕ್ಕಾಗಿ ಹಸಿಮೆಣ್ಸಿನ್ಕಾಯಿ 1/4 ಕೆ ಜಿ ತಗೊಂಡೆ. ಚಪ್ಪರದವರೆಕಾಯಿ ಅರ್ಧ ಕೆ ಜಿ ತಗೊಂಡೆ. ನೀವೇನೇ ತೆಗೆದುಕೊಂಡ್ರೂ 40 ರೂಪಾಯಿ ಫ್ರೆಂಡ್ಸ್, ಅರ್ಧ ಕೆ ಜಿ. ನಮ್ಮ ಮನೆ ಹತ್ರ ಬರೋದು, ಅವ್ರ ಹತ್ರ ಅಂದರೆ ಫ್ರೆಶ್ ಆಗಿರುತ್ತೆ ತರಕಾರಿ. ಕಾಳು ಇದ್ದಿದ್ರೆ ಚೆನ್ನಾಗಿರೋದು. ಚಪ್ಪರದವರೆಕಾಯಲ್ಲಿ ಕಾಳಿಲ್ಲ, ಸಣ್ಣ ಸಣ್ಣ ಕಾಳಿತ್ತು. ಮತ್ತು ಎಳೆದು ಬೀನ್ಸ್ ತೆಗೆದುಕೊಂಡಿದ್ದೀನಿ, ಪಲಾವ್ಗೆ ಅಂಥದಕ್ಕೆ ಇರಲಿ ಅಂತ ಅಂದ್ಬಿಟ್ಟು, ಬಿಸಿಬೇಳೆ ಬಾತ್ಗೆ ಅಂಥದಕ್ಕೆ. ಮತ್ತು ಬದನೇಕಾಯಿ ಹುಳಿ ಸಾರಿಗೆಲ್ಲ ಚೆನ್ನಾಗಿರುತ್ತೆ. ಒಂದು ಅರ್ಧ ಕೆ ಜಿ ತೆಗೆದುಕೊಂಡೆ. ಹಸಿರು ಬದನೇಕಾಯಿ, ಕ್ಯಾರೆಟು ಅರ್ಧ ಕೆ ಜಿ ತೆಗೆದುಕೊಂಡೆ. ಸಿಹಿ ಕುಂಬಳಕಾಯಿ ಅರ್ಧ ಕೆ ಜಿ ತೆಗೆದುಕೊಂಡಿದ್ದೀನಿ. ಇರಲಿ, ಅದು ಸಾಂಬಾರು ಇಲ್ಲ ಪಾಯಸ ಮಾಡ್ಬೋದು ಅಂತ. ಮತ್ತು ಹೂಕೋಸು ಕೂಡ ತೆಗೆದುಕೊಂಡೆ ಫ್ರೆಂಡ್ಸ್. ತರಕಾರಿ ಈ ಥರ ಫ್ರೆಶ್ ಆಗಿರೋದು ಬರುತ್ತೆ ಫ್ರೆಂಡ್ಸ್. ನಮಗೆ ಯಶವಂತಪುರ ಹತ್ತಿರ ಅಲ್ವಾ, ಅದರಿಂದಾಗಿ ಮಾರ್ಕೆಟು ಫ್ರೆಶ್ ಆಗಿರೋದು ಬರುತ್ತೆ. ಈಗ ರೆಸಿಪಿ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ದಿಢೀರಂತ ಚಟ್ನಿ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದು ಹಣ್ಣು ಟೊಮೆಟೊ ಚಟ್ನಿ. ತುಂಬಾ ಟೇಸ್ಟಾಗಿರುತ್ತೆ. ಇದು ಅನ್ನಕ್ಕೂ ಮತ್ತು ಮುದ್ದೆಗೂ ಚಪಾತಿಗೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದು ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಮಾಡ್ಕೋಬೋದು. ಬನ್ನಿ ನೋಡೋಣ. ನೋಡಿ, 5 ಟೊಮೆಟೊನ ನಾನು ತೆಗೆದುಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕಡಲೆ ಬೀಜನ ತೆಗೆದುಕೊಳ್ತಾ ಇದ್ದೀನಿ. ಮತ್ತು 5 ಹಸಿಮೆಣ್ಸಿನ್ಕಾಯಿ ತೆಗೆದುಕೊಳ್ತಾ ಇದ್ದೀನಿ. ನೀವು ಬೇಕಂತಂದರೆ ಒಣಮೆಣ್ಸಿನ್ಕಾಯನ್ನು ಉಪಯೋಗಿಸ್ಕೋಬೋದು. ಮತ್ತು 8 ಬೆಳ್ಳುಳ್ಳಿ ಪೀಸು, ಸ್ವಲ್ಪ ಈರುಳ್ಳಿನ ನಾನು ತೆಗೆದುಕೊಳ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ಕಟ್ ಮಾಡಿರುವಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿರುವಂಥದ್ದನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಈಗ ನಾನು ಮತ್ತು ಕಡಲೆ ಕಾಳನ್ನು ಸ್ವಲ್ಪ ತೆಗೆದುಕೊಳ್ತಾ ಇದ್ದೀನಿ. ಈಗ ನಾನು ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ಒಂದು ಪಾನನ್ನು ಇಟ್ಕೊಳ್ತಾ ಇದ್ದೀನಿ. ಈ ಪಾನ್ಗೆ, ಯಾಕಂತಂದರೆ ಇದು ಕಪ್ಪಗಿರೋದು, ಯಾವಾಗಲೂ ಚಟ್ನಿಗಳು ಮಾಡಿ ಈ ಥರ ಆಗಿದೆ. ನಾನು ಅದಕ್ಕೆ ಈ ಕಪ್ಪಗಾಗ್ಬಿಡುತ್ತೆ ಅಂತ ನಾನು ಇದೇ ಪಾನನ್ನೇ ಉಪಯೋಗಿಸ್ತೀನಿ ಫ್ರೆಂಡ್ಸ್. ಫಸ್ಟು ನಾವು ಕಡಲೆ ಬೀಜನ ಹುರ್ಕೋಬೇಕಾಗತ್ತೆ. ಕಡಲೆ ಬೀಜನ ಹುರಿದು ಒಂದು ಪ್ಲೇಟ್ಗೆ ಹಾಕ್ಕೊಂಬಿಡೋಣ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಹೊಸ್ದಾಗಿ ನೋಡುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ತುಂಬಾ ಒಳ್ಳೆ ರೆಸಿಪೀಸನ್ನು ನಾನು ಶೇರ್ ಮಾಡಿದ್ದೀನಿ. ಒಳ್ಳೆ ರೆಸಿಪೀಸ್ ಇದೆ, ಒಳ್ಳೆ ಸಾಂಗ್ಸ್ ಇದೆ, ತುಂಬಾ ಚೆನ್ನಾಗಿದೆ ನಮ್ಮ ಚಾನಲಲ್ಲಿ. ನೋಡಿ, ಅದ್ಭುತವಾದಂತಹ ವಿಡಿಯೋಸನ್ನು ನಾನು ಶೇರ್ ಮಾಡಿದ್ದೀನಿ. ಈಗ ನಾವು ಸ್ವಲ್ಪ ಆಯಿಲನ್ನು ಸೇರಿಸೋಣ. ಸ್ವಲ್ಪ ಆದರೆ ಸಾಕು. ಕಡಲೆಕಾಳನ್ನು ತೊಳೆದು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಹಾಗೆ ಮಿಕ್ಸ್ ಮಾಡ್ತೀವಿ ಚಟ್ನಿ ಜೊತೆಗೆ, ಹಾಗಾಗಿ ತೊಳೆದು ಆಯಿಲಲ್ಲಿ ಫ್ರೈ ಮಾಡೋಣ. ಆಯಿಲಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಹೂವಿನ ಥರ ಒಡೆಯುತ್ತೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಫ್ರೆಂಡ್ಸ್, ಹೊಡಿತಾ ಇರೋದು ಎಷ್ಟು ಚೆನ್ನಾಗಿ ಹೊಡಿಯುತ್ತೆ ನೋಡಿ. ಕಡಲೆ ಪಪ್ಪು ಥರ ಆಗಿಬಿಡುತ್ತೆ ಆಯಿಲ್ ಹಾಕಿದರೆ. ಹಂಗಾಗಿ ಸ್ವಲ್ಪ ಆಯಿಲನ್ನು ಹಾಕಿ ನಾವು ಈ ರೀತಿ ಹುರ್ಕೋಬೇಕಾಗತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಹೊಡಿತಾ ಇದೆ. ಒಂದು ಹೂವು ಹರಳಿದಾಗೆ ಅಷ್ಟು ಚೆನ್ನಾಗಿ ಹೊಡೆಯುತ್ತೆ. ಆಯಿತು, ಹುರಿದಿದ್ದು ಕಡಲೆಕಾಳು, ಅದನ್ನು ಒಂದು ಪ್ಲೇಟ್ಗೆ ತಗೊಳ್ತೀನಿ. ಈಗ ನಾವು ಅದೇ ಬಾಣಲಿಗೆ ನೋಡಿ 5 ಟೊಮೆಟೊ ಸಣ್ಣದಾಗಿರುವಂಥವು ಹಣ್ಣು ಟೊಮೆಟೊ ತೆಗೆದುಕೊಳ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ದಪ್ಪದಾಗಿರೋದು ಹಾಕ್ತೀನಿ ಮೊದಲು. ಸ್ವಲ್ಪದ ನಂತರ ನಾವು ಸಣ್ಣಕ್ಕಿರೋದನ್ನು ಹಾಕೋಣ. ಯಾಕಂತಂದರೆ ಅದು ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಈ ದಪ್ಪಕ್ಕಿರೋದು ಸ್ವಲ್ಪ ಹಾಗೆ ಬಿಡ್ಬೋದು, ನಂಚ್ಕೊಳ್ಳೋಕ್ಕಿರುತ್ತೆ. ಈಗ ನಾವು 1-2 ಸ್ಪೂನಷ್ಟು ಆಯಿಲನ್ನು ಹಾಕೋಣ. ಚಿಕ್ಕ ಸ್ಪೂನಲ್ಲಿ 2 ಸ್ಪೂನಷ್ಟು ಹಾಕಿದರೆ ತುಂಬಾ ಚೆನ್ನಾಗಿ ಬೇಯುತ್ತೆ ಟೊಮೆಟೊ ಎಲ್ಲ, ಈರುಳ್ಳಿ ಎಲ್ಲ ಕೂಡ. ಈಗ ಅರ್ಧಂಬರ್ಧ ಈರುಳ್ಳಿ ಬೆಂದಾದ ಮೇಲೆ
ಸಣ್ಣದಾದಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದು ಬೇಗ ಬೆಂದೋಗುತ್ತೆ, ಅದರಿಂದಾಗಿ ಈಗ ನಾನು ಸಿಮ್ಮನ್ನು ಡೌನ್ ಮಾಡಿಕೊಂಡು ಎಲ್ಲನೂ ಕೂಡ ಒಂದು ಪಾತ್ರೆಗೆ ತೆಗೆದುಕೊಂಡ್ಬಿಡ್ತೀನಿ. ತೆಗೆದುಕೊಂಡಿರೋದರಲ್ಲಿ ಮತ್ತೆ ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ ಮಾತ್ರ ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಈರುಳ್ಳಿ ಏನು ತುಂಬಾ ಫ್ರೈ ಮಾಡೋದು ಆಗಿಲ್ಲ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಮಾತ್ರ ಚೆನ್ನಾಗಿ ಅದು ಬೆಂದರೆ ಚೆನ್ನಾಗಿರುತ್ತೆ, ಹಸಿ ವಾಸನೆ ಇರೋದಿಲ್ಲ. ನೋಡಿ, ಟೊಮೆಟೊಗೆ ಈ ರೀತಿ ಸಿಪ್ಪೆ ಬಂದುಬಿಡಬೇಕು. ಸ್ವಲ್ಪ ಆ ರೀತಿ ಆದಾಗ ಬೆಂದಿದೆ ಅಂತ ಅರ್ಥ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ಕಡಲೆ ಬೀಜಿಗೆ ನಾವು ಸಿಪ್ಪೆ ತೆಗೆದುಕೊಂಡ್ಬಿಡೋಣ. ಈಗ ನಾವು ಮಿಕ್ಸಿ ಜಾರನ್ನು ತೆಗೆದುಕೊಂಡು ನೋಡಿ ಕಡಲೆ ಬೀಜ ಸಿಪ್ಪೆ ತೆಗೆದಿರುವಂಥದ್ದು ಸೇರಿಸ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿನ ಸೈಡಿಗೆ ತೆಗೆದುಕೊಂಡು ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಈರುಳ್ಳಿ ದಪ್ಪಕ್ಕಿರೋದು ಕಟ್ ಮಾಡಿರೋದನ್ನು ಸ್ವಲ್ಪ ಸೈಡಿಗೆ ತೆಗೆದು ಮತ್ತು ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಮಾತ್ರ ಹಾಗೆ ಇದೆ. ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಕಲ್ಲುಪ್ಪು. ಈಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ತೀರಾ ನೋಡಿ, ಈ ರೀತಿ ತರಿಯಾಗಿದೆ. ಈಗ ನಾವು ಟೊಮೆಟೊ ಸೇರಿಸೋಣ ಎಲ್ಲನೂ ಕೂಡ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಹಾಕಬಾರ್ದು, ಯಾಕಂದರೆ ಟೊಮೆಟೊದಲ್ಲಿ ನೀರಿರುತ್ತೆ. ಚಟ್ನಿ ರುಬ್ಬಿದ್ದಾಯಿತು. ಈಗ ನಾವು ಅದೇ ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ಈರುಳ್ಳಿ ಕೂಡ ಅದಕ್ಕೆ ಮಿಕ್ಸ್ ಮಾಡಿಬಿಡಬೇಕು. ಈಗ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕದಲಿಸ್ಬಿಟ್ಟು ಅದಕ್ಕೆ ಸೇರಿಸ್ಬಿಡೋಣ. ಈಗ ಹುರಿದಿಟ್ಕೊಂಡಂತಹ ನಾವು ಕಡಲೆಕಾಳು ಕೂಡ ಅದಕ್ಕೆ ಮಿಕ್ಸ್ ಮಾಡಿಬಿಡೋಣ. ಇವಾಗ ಚಟ್ನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟು ತಿಂದರೆ ಫ್ರೆಂಡ್ಸ್, ಕಡಲೆಕಾಳು ಕೂಡ ನೆಂದಿರುತ್ತೆ. ನೀವು ತಿನ್ಬೋದು ಅಂದರೆ 2 ಮುದ್ದೆ, 1 ಮುದ್ದೆ ತಿನ್ನೋರು 2 ಮುದ್ದೆ, 2 ಮುದ್ದೆ ತಿನ್ನೋರು 3 ಮುದ್ದೆ ತಿಂದುಬಿಡ್ತಾರೆ ಫ್ರೆಂಡ್ಸ್. ಎಷ್ಟು ರುಚಿ ಅಂತಂದರೆ ಅಷ್ಟು ರುಚಿಯಾಗಿರುತ್ತೆ. ಈ ಚಟ್ನಿನ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ದಿಢೀರಂತ ನೀವೆಲ್ಲಾದರೂ ಹೋಗಿ ಬಂದಾಗ, ಹಳ್ಳಿಗೆ ಎಲ್ಲಾದರೂ ಹೋಗಿ ಬರ್ತೀರಾ, ಬಸ್ಸುಗಳಲ್ಲಿ ಬಂದು ಲೇಟ್ ಆಗ್ಬೋದು, ಆವಾಗ ಮುದ್ದೆ ಒಂದು ಕಡೆ ಮಾಡಿಬಿಟ್ಟು ಚಟ್ನಿ ಒಂದು ಕಡೆ ಮಾಡಿಬಿಟ್ರೆ ಅದು ಬೇಗನೆ ಆಗುತ್ತೆ. ನೀವು ಅನ್ನ ಮಾಡಿಬಿಟ್ರು ಕೂಡ ಅನ್ನಕ್ಕೂ ಕೂಡ ಅಷ್ಟೇ, ಜಾಸ್ತಿ ಮಾಡ್ಕೋಬೇಕಂದ್ರೆ ನೀವು ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಬಿಡಿ ಅಷ್ಟೇ. ತುಂಬಾ ಒಳ್ಳೆಯ ಚಟ್ನಿ ರೆಡಿ ಆಯಿತು, ಟೊಮೆಟೊ ಚಟ್ನಿ. ಫ್ರೆಂಡ್ಸ್, ನಾವು ಊಟ ಮಾಡುವಾಗ ಮುದ್ದೆ ಜೊತೆಗಾಗಲಿ ರೈಸ್ ಜೊತೆಗಾಗಲಿ ತಿಂತಾ ಇದ್ದರೆ ಈ ಕಡಲೆಕಾಳು ಒಂದೊಂದು ಸಿಗುತ್ತೆ ಮತ್ತು ಈರುಳ್ಳಿ ಒಂದು ಸಿಗುತ್ತೆ ಒಂದೊಂದು. ಎಷ್ಟು ರುಚಿ ಇರುತ್ತೆ ಅಂತಂದರೆ ಈ ಚಟ್ನಿಗೂ ಆ ಮುದ್ದೆಗೂ ಆ ರೈಸ್ಗೂ ಬಹಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಅಷ್ಟು ಅದ್ಭುತವಾದಂತಹ ಚಟ್ನಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅಷ್ಟು ಟೇಸ್ಟಾಗಿರುತ್ತೆ. ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ. ಥ್ಯಾಂಕ್ ಯು ವೆರಿ ಮಚ್.